ಜೇಸನ್ ಹೋಲ್ಡರ್ 4 ಚೆಂಡುಗಳಲ್ಲಿ 4 ವಿಕೆಟ್ ಪಡೆದು ಇತಿಹಾಸ ನಿರ್ಮಿಸಿದರು ಮತ್ತು ಮಲಿಂಗಾ ಅವರ ದಾಖಲೆಗೆ ಸರಿಸಾಟಿಯಾದರು. ಹಾಗೂ ಅದರಲ್ಲೂ 4ನೇ ವಿಕೆಟ್ ಅನ್ನು ನೋಡಿ ನೀವು ಕೂಡ ಶಾಕ್ ಆಗ್ತೀರಾ. ಹೌದು ಸ್ನೇಹಿತರೆ, 2022ರಲ್ಲಿ ಇಂಗ್ಲೆಂಡ್ ಮತ್ತು ವೆಸ್ಟ್ ಇಂಡೀಸ್ ನಡುವೆ ಒಂದು ಪಂದ್ಯ ನಡೆಯಿತು. ಈ ಪಂದ್ಯದಲ್ಲಿ ಇಂಗ್ಲೆಂಡ್ಗೆ ಕೊನೆಯ 5 ಚೆಂಡುಗಳಲ್ಲಿ 18 ರನ್ ಬೇಕಿತ್ತು ಮತ್ತು ಅವರ ಇನ್ನೂ 4 ವಿಕೆಟ್ ಉಳಿದಿತ್ತು. ಓವರ್ನ 2ನೇ ಬಾಲ್ ಲೋ ಫುಲ್ ಟಾಸ್ ಆಗಿತ್ತು. ಅದರಲ್ಲಿ ಕ್ರಿಸ್ ಜೋರ್ಡನ್ ಶಾಟ್ ಆಡಿದರು. ಎಲ್ಲರಿಗೂ ಆ ಶಾಟ್ 6ಗೆ ಹೋಗುತ್ತದೆ ಎಂದು ಎನಿಸಿತ್ತು. ಆದರೆ ಬೌಂಡರಿಯಲ್ಲಿದ್ದ ಫೀಲ್ಡರ್ ಅದ್ಭುತ ಕ್ಯಾಚ್ ಹಿಡಿದರು. ನಂತರದ ಚೆಂಡಿನಲ್ಲಿ ಸ್ಯಾಮ್ ಬಿಲ್ಲಿಂಗ್ಸ್ 6 ಬಾರಿಸಲು ಪ್ರಯತ್ನಿಸಿದರು. ಆದರೆ ಬಾಲ್ ಬೌಂಡರಿ ದಾಟದೆ ಫೀಲ್ಡರ್ ಕೈಗೆ ಹೋಗುತ್ತದೆ. ಈಗ ಹೋಲ್ಡರ್ ಹ್ಯಾಟ್ರಿಕ್ ವಿಕೆಟ್ ಪಡೆಯಲು ತಯಾರಾಗಿದ್ದರು ಹಾಗೂ ಸ್ಟ್ರೈಕ್ನಲ್ಲಿ ಆದಿಲ್ ರಶೀದ್ ಇದ್ದರು. ಅವರು ಕೂಡ 6 ಹೊಡೆಯಲು ಪ್ರಯತ್ನಿಸಿದರು. ಆದರೆ ಸರಿಯಾದ ಸಂಪರ್ಕವಿಲ್ಲದ ಕಾರಣ ಕ್ಯಾಚ್ ಔಟ್ ಆದರು ಮತ್ತು ಹೋಲ್ಡರ್ ಹ್ಯಾಟ್ರಿಕ್ ಪೂರೈಸಿದರು. ನಂತರ ಮುಂದಿನ ಬಾಲ್ ಹೋಲ್ಡರ್ ಯಾರ್ಕರ್ ಎಸೆದರು. ಎಲ್ಲರಿಗೂ ಬಾಲ್ ಬ್ಯಾಟ್ಸ್ಮನ್ನ ಬ್ಯಾಟ್ನ ಎಡ್ಜ್ ತಗುಲಿ ಫೈನ್ ಲೆಗ್ ಕಡೆಗೆ ಹೋಗಿದೆ ಎಂದು ಎನಿಸಿತು. ಆದ್ದರಿಂದ ಹೋಲ್ಡರ್ ಕೂಡ ಜಯದ ಸಂಭ್ರಮವನ್ನು ಮಾಡಿದರು. ಆದರೆ ವಿಕೆಟ್ ಕೀಪರ್ ನಿಕೋಲಸ್ ಪೂರನ್ ಸ್ಟಂಪ್ನ ಬೆಲ್ ಬಿದ್ದಿರುವುದನ್ನು ನೋಡಿ ಬ್ಯಾಟ್ಸ್ಮನ್ ಔಟ್ ಆಗಿದ್ದಾರೆ ಎಂದು ತಿಳಿಸಿದರು. ಇದರೊಂದಿಗೆ ಹೋಲ್ಡರ್ 4 ಚೆಂಡುಗಳಲ್ಲಿ 4 ವಿಕೆಟ್ ಪಡೆದು ದಾಖಲೆಯನ್ನು ಸಾಧಿಸಿದರು. ಸ್ನೇಹಿತರೆ, ಜೇಸನ್ ಹೋಲ್ಡರ್ ಅವರ ಈ ರೀತಿಯ ಉತ್ತಮವಾದ ಬಾಲಿಂಗ್ಗೆ ನೀವು 10ರಲ್ಲಿ ಎಷ್ಟು ಅಂಕ ನೀಡುತ್ತೀರಾ? ಕಮೆಂಟ್ ಮಾಡುವ ಮೂಲಕ ತಿಳಿಸಿ.